ಇಡೀ ಪಕ್ಷದ ಸಮಸ್ತ ಕಾರ್ಯಕರ್ತರು ಒಂದು ಮನೆಯ ಮಕ್ಕಳಂತೆ ಇವತ್ತು ದೊಡ್ಡ ಮನೆಯ ದೇವತೆಗೆ ತಮ್ಮೆಲ್ಲರ ಮನದ ಅಂತರಾಳದ ಅಶ್ರುತರ್ಪಣವನ್ನು ಸಲ್ಲಿಸ್ತಾ ಇದ್ದೀರಿ. ಇತಿಹಾಸ 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ. ಮಣ್ಣಿನ ಮಗ ಈ ದೇಶವನ್ನು ಚುಕ್ಕಾಣಿಯನ್ನು ಹಿಡಿದು ಆಳಬೇಕಾದ್ರೆ ಅದಕ್ಕೊಂದು ಅಂತಃಶಕ್ತಿ ಬೇಕು, ಆತ್ಮಸ್ಥೈರ್ಯ. ಆ ಸ್ಥೈರ್ಯದ ರೂಪಕವಾಗಿದ್ದಂಥ ಮಾತೃಶ್ರೀ ಚೆನ್ನಮ್ಮನವರಿಗೆ ಇಂದು ಕರ್ನಾಟಕ ರಾಜ್ಯ ಜಾತ್ಯತೀತ ಜನತಾದಳದ ಮುಖ್ಯ ಕಚೇರಿಯಲ್ಲಿ ಎಲ್ಲ ಕಾರ್ಯಕರ್ತ ಬಂಧುಗಳ ಒಂದು ಅಶ್ರುತರ್ಪಣ ಆ ಮಹಾಮಾತೆ ಚೆನ್ನಮ್ಮಾಜಿಯವರಿಗೆ ಈ ಮೂಲಕ ನಮ್ಮ ತಂಡದ ನೋಡಿ ನಮ್ಮ ಮನವಿಟ್ಟು ಅರ್ಪಿಸುವೆ ಮಹಾಮಾತೆಗೆ ಈ ಮನದ ಅಶ್ರುತರ್ಪಣ. ನಕ್ಷತ್ರವಾದರೂ ದೊಡ್ಡ ಮನೆಯ ದೇವತೆ ನಿಮಗಿದು ಪುಷ್ಪಾರ್ಚನ. ಅಮ್ಮ ನಿಮಗಿದು ನಮನ, ಚೆನ್ನಮ್ಮ ನಿಮಗಿದು ನಮನ. ಅಮ್ಮ ನಿಮಗಿದು ನಮನ, ಚೆನ್ನಮ್ಮ ನಿಮಗಿದು ನಮನ. ದೊಡ್ಡ ಮನೆಯ ದೇವತೆ ಮರೆಯಾದರು, ನಕ್ಷತ್ರವಾಗಿ ಸ್ಥಿರವಾದರು. ದೊಡ್ಡ ಮನೆಯ ದೇವತೆ ಮರೆಯಾದರು, ನಕ್ಷತ್ರವಾಗಿ ಸ್ಥಿರವಾದರು. ನಿಮ್ಮ ಪ್ರೀತಿಯ ಕಾರ್ಯಕರ್ತ ಬಂಧುಗಳು ಸೇರಿ ನಿಮಗಿಂದು ಭಾವನಮನ ಅರ್ಪಿಸಿದರು. ನಿಮ್ಮ ಪ್ರೀತಿಯ ಪಕ್ಷದ ಕಾರ್ಯಕರ್ತರೆಲ್ಲ ನಿಮಗಿಂದು ಭಾವನಮನ ಅರ್ಪಿಸಿದರು. ಅಮ್ಮ ಮರೆಯಾದಿರ, ನಮ್ಮ ಬಿಟ್ಟು ದೂರಾದಿರ. ಕೋಟಿ ಕೋಟಿ ಕಾರ್ಯಕರ್ತರ ಮನದಲ್ಲಿ ಅನಾಥ ಭಾವ. ಕೋಟಿ ಕೋಟಿ ಕಾರ್ಯಕರ್ತರ ಮನದಲ್ಲಿ ಅನಾಥ ಭಾವ. ಅನ್ನಪೂರ್ಣೇಶ್ವರಿ ಅವತಾರದಂತೆ ಬಾಳಿದೆ ನನ್ನಮ್ಮ ನೀನು, ಬದುಕಿದೆ ನನ್ನಮ್ಮ ನೀನು. ಅಮ್ಮ ನಿಮಗೆ ನಮನ, ಚೆನ್ನಮ್ಮ ನಿಮಗೆ ನಮನ. ಜಾತ್ಯತೀತ ಜನತಾದಳದ ನಿಮ್ಮ ಪ್ರೀತಿಯ ಮಕ್ಕಳಂತ ಕಾರ್ಯಕರ್ತರ ಮನದ ನಮನ, ಪುಷ್ಪಾರ್ಚನೆ ನಮನ ಸಲ್ಲಿಸುವೆ ಮಾತೆ ನಿನಗೆ ಈ ಗೀತ ನಮನ. ದೇಶವನ್ನು ಆಳಿದ ನಮ್ಮ ದೊಡ್ಡ ಗೌಡರ ಅಂತಃಶಕ್ತಿ ನೀವೇ ತಾನೇ. ದೇಶವನ್ನು ಆಳಿದ ನಮ್ಮ ದೊಡ್ಡ ಗೌಡರ ಅಂತಃಶಕ್ತಿ ನೀವೇ ತಾನೇ. ಕರುಣಾಮಯಿ ನನ್ನ ಕುಮಾರಣ್ಣನ ಹಡೆದೋ
ಅರ್ಜುನನಿಗೆ ಕೃಷ್ಣ ಸಾರಥಿಯಾದಂತೆ ನನ್ನ ದೊಡ್ಡ ಗೌಡರ ಸತಿಮಣಿ ನೀವು. ಆ ದೊಡ್ಡ ಮನೆಯ ಹೊಂಗಿಲ್ಲದೆ ಮುನ್ನಡೆಸಿದ ಮಹಾಮಾತೆ ನೀವು. 72 ವರ್ಷದ ದಾಂಪತ್ಯ ಜೀವನ ವಿಶ್ವಕ್ಕೆ ಆದರ್ಶ ಅಮ್ಮ. ನೀವು ಜಗಕ್ಕೆ ಆದರ್ಶ ಚೆನ್ನಮ್ಮ. ಅಮ್ಮ ನಿಮಗೆ ನಮನ, ಚೆನ್ನಮ್ಮ ನಿಮಗೆ ನಮನ. ಜಾತ್ಯತೀತ ಜನತಾ ದಳದ ಕಾರ್ಯಕರ್ತ ಬಂಧುಗಳ ನಮನ. ಕಣ್ಣೀರೆ ಪನ್ನೀರು ಅಮ್ಮ, ನಿಮ್ಮ ಪಾದಕ್ಕೆ ನನ್ನ ಚೆನ್ನಮ್ಮ. ಚೆನ್ನಮ್ಮಾಜಿ ಚೆನ್ನವ್ವ, ಚೆನ್ನಮ್ಮ ಚೆನ್ನಮ್ಮ ಚೆನ್ನಮ್ಮಾಜಿ. ದೊಡ್ಡಗೌಡರ ಅಂತಃಶಕ್ತಿಯಾಗಿ, ಆ ಒಂದು ದೊಡ್ಡ ಮನೆಯ ದೇವತೆಯಾಗಿ, ಪಕ್ಷಭೇದ ಮರೆತು ಮನೆಗೆ ಬಂದವರಿಗೆ ತುತ್ತಿಟ್ಟ ಅನ್ನಪೂರ್ಣೆಯಾಗಿ, ಈ ನಾಡಿಗೊಂದು ಆದರ್ಶವಾದ ಜೀವನ ಚೆನ್ನಮ್ಮಾಜಿಯವರದು. ಇಡೀ ವಿಶ್ವಕ್ಕೆ ನಮ್ಮ ದೊಡ್ಡಗೌಡರು ಮುಖವಾಣಿಯಷ್ಟೇ. ಅವರ ಅಂತಃಶಕ್ತಿ, ಅವರ ಆತ್ಮಸ್ಥೈರ್ಯ ಎಲ್ಲವೂ ಆಗಿದ್ದಂಥ ನಮ್ಮ ಚೆನ್ನಮ್ಮಾಜಿಯವರು ಕಣ್ಣಿಂದ ದೂರ ಆಗಿದ್ದಾರೆ, ಎಲ್ಲರ ಮನಸ್ಸಲ್ಲೂ ಸ್ಥಿರವಾಗಿದ್ದಾರೆ. ಅಂಥ ಮಹತಾಯಿಗೆ ನುಡಿ ನಮನ ಸಲ್ಲಿಸುವಂಥ ಸೌಭಾಗ್ಯ ನಮ್ಮ ಪಾಲಿಗೆ. ಆ ಹಿರಿಯ ಚೇತನಕ್ಕೆ ನಮ್ಮೆಲ್ಲರ ಅಶ್ರುತರ್ಪಣವನ್ನು ಸಲ್ಲಿಸೋಣ. ಇವತ್ತು ಒಂದು ಜಾತ್ಯತೀತ ಜನತಾದಳದ ಮುಖ್ಯ ಕಚೇರಿಯಲ್ಲಿ ಈ ಕಾರ್ಯಕ್ರಮ ನೀಡಲಿಕ್ಕೆ ನನ್ನ ಕಲಾವಿದರ ಪುಟ್ಟ ತಂಡಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ ಮತ್ತೊಂದು ಗೀತೆಯನ್ನು ತಾಯಿಗೆ ಅರ್ಪಣೆ ಮಾಡೋಣ. ತಾಯಿ ಇವತ್ತು ಸ್ವರ್ಗಸ್ಥರಾಗಿದ್ದಾರೆ. ಅವರೇನು ಸ್ವರ್ಗಕ್ಕೆ ಹೋಗಿ ಅನ್ನಂಗಿಲ್ಲ ನಾವು, ಯಾಕೆಂದ್ರೆ ಅವ್ರ ಬದುಕೇ ಸಾಕ್ಷಿ. ಅವರ ಬಾಳು ನಮಗೆಲ್ಲ ಗೊತ್ತು. ಅಷ್ಟು ಎಷ್ಟು ಕಷ್ಟ, ನಿಷ್ಠೂರ, ನೋವು, ಅದರ ಮಧ್ಯೆ ಅವಘಡ, ಅವರ ಪ್ರಾಣಾಪಾಯ ಸಂದರ್ಭ ಬಂದರೂ ಧೃತಿಗೆಡದೆ ಬದುಕಿ ತೋರಿಸ್ತಂಥ ಛಲಗಾತಿ ಚೆನ್ನಮ್ಮಾಜಿ. ಅಂಥ ಮಹತಾಯಿಗೆ ನಮ್ಮೆಲ್ಲರ ಅಶ್ರುತರ್ಪಣ ಸಲ್ಲಿಸ್ತಾ, ಮಾವಿನಕೆರೆ ಶ್ರೀರಂಗನ ಮಡಿಲಲ್ಲಿ ಮಲಗಿದ್ದಾರೆ ಮಹಾಮಾತೆ. ಅಮ್ಮನಿಗೆ ನಮ್ಮೆಲ್ಲರ ನಮನ. ಮತ್ತೊಂದು ಗೀತೆಯನ್ನು ಮಾವಿನ ಕೆರೆಯ ಶ್ರೀರಂಗನಾಥ ಸ್ವಾಮಿಯ ಮಡಿಲಲ್ಲಿ ಮಲಗಿದೆಯಮ್ಮ ಮಹತಾಯಿ ನನ್ನ ಚೆನ್ನಮ್ಮ. ಮಾವಿನ ಕೆರೆ ರಂಗನ ಮಡಿಲಲ್ಲಿ ಮಹತಾಯಿ ಮಲಗಿಹರು ನೋಡಲಲ್ಲಿ. ಮಾವಿನ ಕೆರೆ ರಂಗನ ಮಡಿಲಲ್ಲಿ ಮಹತಾಯಿ ಮಲಗಿಹರು ನೋಡಲ್ಲಿ. ಅಮ್ಮ ನೀನು ದೇವತೆಯಾದೆ, ನೀ ಮಲಗಿದ ತಾಣವೇ ದೇಗುಲವಾಯ್ತು. ಅಮ್ಮ ನೀನು ದೇವತೆಯಾದೆ, ನೀ ಮಲಗಿದ ತಾಣವೇ
ನೀರಾಭಿಷೇಕ ಮಾಡಿ ಧನ್ಯರಾದರಲ್ಲೇ ತಾಯಿ ನಿನಗೆ ಪುಷ್ಪಾರ್ಚನೆ ಕಣ್ಣೀರಾಭಿಷೇಕ ಮಾಡಿ ಧನ್ಯರಾದರಮ್ಮ ತಾಯಿ ನಿನಗೆ ಮಾವಿನ ಕೆರೆ ರಂಗನ ಮಡಿಲಲ್ಲಿ ಮಲಗಿದರು ಮಹತಾಯಿ ಚೆನ್ನಮ್ಮ. ದಿನವೂ ಸಾವಿರಾರು ಜನರು ಬಂದು ಅಮ್ಮ ನಿಮ್ಮ ಮುಂದೆ ಕೈ ಮುಗಿದು ನಿಂತು ದಿನವೂ ಸಾವಿರಾರು ಜನ ಬಂದು ತಾಯಿ ನಿಮಗೆ ಕೈ ಮುಗಿದು ನಿಂತಾರಮ್ಮ. ಬದುಕಿಯೂ ಸತ್ತರು ಜಗದೊಳಗೆ ಜನರು ಸತ್ತು ಬದುಕಿದ ಮಹತಾಯಿ ನೀನಮ್ಮ. ಸತ್ತು ಬದುಕಿದ ಮಹತಾಯಿ ನೀನಮ್ಮ. ಮಾವಿನ ಕೆರೆ ರಂಗನ ಮಡಿಲಿನಲ್ಲಿ ಮಲಗಿದೆ ಮಹತಾಯಿ ಚೆನ್ನಮ್ಮ. ಕೈ ಮುಗಿದು ಬೇಡುವೆ ಮಹಾದೇವ ಕೊಟ್ಟು ಬಿಡು ತಾಯಿಗೆ ಮರು ಜನ್ಮವ. ಕೈ ಮುಗಿದು ಬೇಡುವೆ ಮಹಾದೇವ ಕೊಟ್ಟು ಬಿಡು ತಾಯಿಗೆ ಮರು ಜನ್ಮವ. ನೋಡಮ್ಮ ನಿನ್ನ ಮಕ್ಕಳ ಸಮೂಹವ, ನೋಡು ತಾಯಿ ನಿನ್ನ ಮಕ್ಕಳ ಸಮೂಹವ. ಕರುನಾಡ ತುಂಬೆಲ್ಲ ನಿನ್ನ ಬಳಗವ, ಕರುನಾಡ ತುಂಬೆಲ್ಲ ನಿನ್ನ ಬಳಗವ. ಮಾವಿನ ಕೆರೆ ರಂಗನ ಮಡಿಲಿನಲ್ಲಿ ಮಲಗಿದರು ಮಹತಾಯಿ ಚೆನ್ನಮ್ಮ. ನೀವು ಮಲಗಿದ ಸ್ಥಳವು ಇಂದು ದೇವಾಲಯವಾಗಿ ಹೋಯಿತು, ದೇವಾಲಯವಾಗಿ ಹೋಯಿತು. ಅಮ್ಮ ಚೆನ್ನಮ್ಮ ನಿಮಗೆ ನಮ್ಮ ನಮನ, ನಿಮಗೆ ನಮ್ಮ ನಮನ.